ಸೌದತ್ತಿಯಲ್ಲಿ ನಿನ್ನೆ ಮೊನ್ನೆ ನಡೆದಿರುವಂತಹ ಘಟನೆ ನಿಜವಾಗ್ಲೂ ಕೂಡ ಎಂತಹದ್ದೇ ವ್ಯಕ್ತಿಗಳಿಗೂ ಕೂಡ ಆಘಾತವನ್ನ ಉಂಟು ಮಾಡುವಂಥದ್ದು. ಒಬ್ಬ ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡುವಂಥ ಒಬ್ಬ ಸರ್ಕಾರಿ ಶಿಕ್ಷಕನನ್ನ ಅವನು ಅನ್ಯ ಧರ್ಮೀಯ ಅನ್ನುವಂಥ ಏಕೈಕ ಕಾರಣಕ್ಕೆ ಅಲ್ಲಿ ಇದ್ದಂಥ ಮಕ್ಕಳಿಗೆ ವಿಷವನ್ನ ಬೆರೆಸಿ ಅವರ ಪ್ರಾಣವನ್ನ ತೆಗೆದುಕೊಳ್ಳಕ್ಕೆ ಹೊರಟಿರುವಂಥ ಶ್ರೀರಾಮ ಸೇನೆಯ ಅಧ್ಯಕ್ಷ ಸಾಗರ್ ಪಾಟೀಲ್ ಅನ್ನುವಂಥವನು ಎಂಥ ಕೆಟ್ಟ ಮನಸ್ಥಿತಿಯನ್ನ ಹೊಂದಿದ್ದಾನೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅಲ್ಲ, ಒಬ್ಬ ಮುಖ್ಯ ಶಿಕ್ಷಕನನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಕಲಿತಾ ಇರುವಂಥದ್ದು ಯಾರು? ಅಲ್ಲಿ ಯಾರು ಅನ್ಯ ಧರ್ಮೀಯ ಮಕ್ಕಳು ಕಲಿತಾ ಇಲ್ಲ. ಅಲ್ಲಿ ಕಲಿತಾ ಇರುವಂಥದ್ದು ಎಲ್ಲಾ ಹಿಂದೂ ಧರ್ಮೀಯ ಮಕ್ಕಳೇನೆ. ಹಾಗಿದ್ದು ಕೂಡ ಒಬ್ಬ ಮುಖ್ಯ ಶಿಕ್ಷಕ ಆತ ಬೇರೆ ಧರ್ಮದವನು ಅಂತ ಹೇಳಿ, ಆತ ಮುಸಲ್ಮಾನ ಅಂತ ಹೇಳಿ ಆತನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ ನೂರಾರು ಹಿಂದೂ ಮಕ್ಕಳಿಗೆ, ಮಕ್ಕಳು ರೀ ಅವರು, ಪುಟ್ ಮಕ್ಕಳು, ಅಂಥ ಮಕ್ಕಳ ಬದುಕನ್ನ ಹಾಳು ಮಾಡೋದಕ್ಕೆ, ಅಂತಹ ಮಕ್ಕಳನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾನೆ ಅಂತ ಅಂದ್ರೆ ಶ್ರೀರಾಮ ಸೇನೆಯ ಸಿದ್ಧಾಂತ ರಾಮನಿಗೂ ಒಪ್ಪಿಗೆ ಆಗುವಂಥ ಸಿದ್ಧಾಂತ ಅಲ್ಲ. ಇಂತಹ ದುಷ್ಕೃತ್ಯವನ್ನ ಮಾಡಿರುವಂತಹ ಸಾಗರ್ ಪಾಟೀಲ್ ಮತ್ತು ಏನ್ ಸಹಚರರಿದ್ದಾರೆ ಇವರ ವಿರುದ್ಧ UAPA ಕಾಯ್ದೆಯನ್ನ ಹಾಕಬೇಕು. ಜೊತೆಗೆ ಶ್ರೀರಾಮ ಸೇನೆ ಅನ್ನುವಂತಹ ಒಂದು ಸಂಘಟನೆ, ಜೊತೆಗೆ ಶ್ರೀರಾಮ ಸೇನೆ ಅನ್ನುವಂಥ ಸಂಘಟನೆಯ ತಾಲೂಕು ಅಧ್ಯಕ್ಷ ಈ ಕೃತ್ಯವನ್ನ ಏನ್ ಮಾಡಿದಾನೆ, ಯಾಕೆ ಈ ಸಂಘಟನೆಯನ್ನ ಬ್ಯಾನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಆಗಬೇಕು. ಸೌದತ್ತಿ ಅದು ಕೂಡ ಒಂದು ಸೌಹಾರ್ದತೆಗೆ ಪ್ರತೀಕವಾಗಿರುವಂಥ ತಾಲೂಕು. ಇಂತಹ ಜಾಗದಲ್ಲಿ ಇಂತಹ ದುಷ್ಕೃತ್ಯವನ್ನ ಎಸಗಿರುವಂಥವನು ಬಳಸ್ಕೊಂಡಿರೋದು ಯಾವುದನ್ನ ನೋಡಿ. ಇವರಿಗೆ, ಈ ಶ್ರೀರಾಮ್ ಸೇನೆಯವರಿಗೆ, ಇಂಥ ಕೋಮುವಾದಿ ಸಂಘಟನೆಗಳಿಗೆ ಪ್ರೀತಿಯನ್ನೇ ಬಲಿಯಾಗಿ ಬಳಸ್ಕೊಂಡು, ಬಾಣವಾಗಿ ಬಳಸ್ಕೊಂಡು ಅವನು ಶ್ರೀಕೃಷ್ಣ ಮಾದರ್ ಅನ್ನುವಂಥವನು ಯಾರೋ ಅನ್ಯ ಜಾತಿಯ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ, ಅದನ್ನೇ ಬಾಣವಾಗಿ ಬಳಸ್ಕೊಂಡು ಇಂಥ ದುಷ್ಕೃತ್ಯವನ್ನ ಎಸಗೋದಕ್ಕೆ ಹೊರಟಿದ್ದಾರೆ ಅಂತ ಅಂದ್ರೆ ಇವರ ಮನಸ್ಥಿತಿಗಳು ಎಷ್ಟು ಕೆಟ್ಟದಾಗಿದ್ದಾವೆ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಎಲ್ಲೋಗಿದ್ದಾರೆ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರು? ಎಲ್ಲಿ ಹೋಗಿದ್ದಾರೆ? ಈಗ ಹಿಂದುತ್ವವನ್ನ ಉಳಿಸುವಂತವ್ರು ಎಲ್ಲಿ ಹೋಗಿದ್ದಾರೆ? ಇವತ್ತು ಸಾಯ್ತಾ ಇದ್ರೆ ಅಲ್ಲೆಲ್ಲ ಹಿಂದೂ ಮಕ್ಕಳು ಸಾಯ್ತಾ ಇದ್ದಿದ್ದು. ನೀವು ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ, ಕೋಮು ಧ್ರುವೀಕರಣವನ್ನ ಮಾಡೋದಕ್ಕೆ ಯಾರ ಮಕ್ಕಳನ್ನು, ನಿಮ್ಮನೆ ಮಕ್ಕಳನ್ನು ಸಾಯ್ಸಕ್ ಹಿಂಜರಿ ಅಲ್ಲ, ಕಂಡವ್ರ ಮನೆ ಮಕ್ಕಳನ್ನು ಸಾಯ್ಸಕ್ ಹಿಂಜರಿ ಅಲ್ಲ. ನಿಮಗೆ ದ್ವೇಷ ಇರೋದು ಬರೀ ಮುಸಲ್ಮಾನ್ ಮೇಲಲ್ಲ. ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿದ್ದ ಆ ಶಾಲೆನಲ್ಲಿದ್ದ ಹಿಂದೂ ಮಕ್ಕಳನ್ನ ಅವ್ನು ಸಾಯ್ಸೋದಿಕ್ ಹೊರಟಿದ್ದಾನೆ ಅಂತ ಅಂದ್ರೆ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇವ್ರು ಯಾರು ಪ್ರಾಣ ತೆಗಿಯಕ್ಕೂ ರೆಡಿ, ತಲೆ ಹಿಡಿಯಕ್ಕೂ ರೆಡಿ, ಅಂತ ಇಡಿಯಟ್ಗಳು ಇವರು. ಶ್ರೀರಾಮ ಸೇನೆ ಬ್ಯಾನ್ ಆಗಬೇಕು. ಜೊತೆಗೆ ಯಾರು ಈ ದುಷ್ಕೃತ್ಯವನ್ನ ಎಸಗಿದಾನೆ ಇವನ ಮೇಲೆ UAPA ಕಾಯ್ದೆಯನ್ನ ಹಾಕಬೇಕು.